ಯಾವ ಮೋಹನ ಮುರಳಿ ಕರೆಯಿತು ನನ್ನ ಮೊದಲನೇ ಚಿತ್ರ. ಸೊ ಮೇಡಮ್ ಹೇಳಿದಾಗೆ ಏನಕ್ಕೆ ಬರಬೇಕು ಅಂದರೆ, ಅಫ್ಕೋರ್ಸ್ ದೆರ್ ಇಸ್ ಅ ಬ್ಯೂಟಿಫುಲ್ ಎಮೋಷನ್ ಬಿಟ್ವೀನ್ ಅ ಡಾಗ್ ಆ್ಯಂಡ್ ಅ ಗರ್ಲ್ ಆ್ಯಂಡ್ ಅ ಫ್ಯಾಮಿಲಿ. ಸೊ ಯಾರೆಲ್ಲ ಪೆಟ್ ಲವರ್ಸು, ಎಮೋಷ್ನಲ್ ಜಾನರ್ ಅಥವಾ ಒಂದು ಡ್ರಾಮಾ ಜಾನರ್, ಸಸ್ಪೆನ್ಸ್ ಜಾನರ್ನ ಎಂಜಾಯ್ ಮಾಡೋಂಥ ಆಡಿಯನ್ಸ್ಗೆ ಅವರು ಎಕ್ಸ್ಪೆಕ್ಟ್ ಮಾಡೋಂಥ ಎಲ್ಲ ಎಮೋಷನ್ಸು, ಫ್ಯಾಮಿಲಿ ವ್ಯಾಲ್ಯೂಸು, ಐ ಮೀನ್ ಡಾಗ್ ಮೇನ್ಲಿ ಪೆಟ್ ಲವರ್ಸ್ಗೆ ಹೇಳ್ತಾ ಇರೋದು. ಸೊ ಆ ಥರದ್ದು ಒಂದಷ್ಟು ಅಂಶಗಳು ಸಿನಿಮಾನಲ್ಲಿದೆ. ಸರ್ ಇದು ಆ್ಯಕ್ಚುಲಿ ಒಬ್ಬರು ಡಾಕ್ಟ್ರು, ಆ್ಯಕ್ಚುಲಿ ಅವ್ರ ಮಗಳು ಪ್ಯಾರಲೈಸ್ಡು. ಸೊ ಅವರು ಒಂದು ನಾಯಿನ ಸಾಕಿದ್ರು. ಸೊ ಆ ಹುಡುಗಿಯಲ್ಲಿ ಆದಂಥ ಚೇಂಜಸ್ ನಾಯಿ ಬಂದಮೇಲೆ ಆ ಒಂದು ಬೇಸ್ನಲ್ಲಿ ಇಟ್ಕೊಂಡು ಸ್ಟೋರಿ ಮಾಡಿದ್ವಿ ಸರ್. ನಾನು ಕತೆ ನಾನೇ ಬರೆದಿದ್ದು. ಜಸ್ಟ್ ಅದೊಂದು ಹ್ಯಾಂಡಿಕ್ಯಾಪ್ ಹುಡುಗಿದು ಒಂದು ಡಾಗ್ದು ಕನೆಕ್ಷನ್ ನೋಡಿದೆ. ಸೊ ಡೈಲಿ ಗ್ರೌಂಡಲ್ಲಿ ಆಟ ಆಡೋಕ್ಕೆ ಕರ್ಕೊಂಬರೋರು. ಸೊ ಅದು ಇದು ಇಷ್ಟ ಆಯಿತು ನನಗೆ. ಒಂದು ಫಿಸಿಕಲಿ ಕಾಲಿಲ್ದಿರೋ ಒಂದು ಹುಡುಗಿಗೂ ನಾಯಿಗೂ ಆ ಒಂದು ಪಾಯಿಂಟ್ ಇಷ್ಟ ಆಗಿ ಅದ್ರ ಮೇಲೆ ಕತೆ ಡೆವಲಪ್ ಮಾಡಿದೆ ಸರ್. ಡಾಗ್ ಆಲ್ಮೋಸ್ಟ್ ಸರ್ ಅಂದರೆ ಈಗ ಯೂಶಲಿ ಅದು ಜಸ್ಟ್ ಆ ಒಂದು ಬಾಂಡಿಂಗ್ ಏನಿರುತ್ತೆ ಯಾವಾಗಲೂ ಫ್ಯಾಮಿಲಿಗೆ ಅದೊಂಥರ ಪ್ರೊಟೆಕ್ಟರ್ ಥರ ಇದೆ. ಆ್ಯಂಡ್ ಅದಕ್ಕೂ ಒಂದು ಮನಸ್ಸಿದೆ ಅನ್ನೋ ತೋರಿಸೋ ಪ್ರಯತ್ನ ಪಟ್ಟಿದ್ದೀನಿ ಸರ್. ಯಾವುದೋ ಒಂದು ಸಿಚುವೇಶನಲ್ಲಿ ಅದು ಸಾರಿ ಕೇಳಬೇಕು ಯಾರನ್ನೋ, ಅದು ಯಾವ ರೀತಿ ಕೇಳಿಸುತ್ತೆ ಅನ್ನೋದು ವಿಷುವಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಅದು ಡಾಗ್ಗೂ ಅದು ಸಾರಿ ಕೇಳಬೇಕು, ಅದಕ್ಕೆ ಬಾಯಿಲ್ಲ. ಸೊ ಥ್ರೂ ಇಟ್ಸ್ ಆ್ಯಕ್ಷನ್ಸ್ ವಿತ್ ದ ಸಪೋರ್ಟ್ ಆಫ್ ದ ಡಾಗ್ಸ್ ಫೇವ್ರೆಟ್ ಪ್ರಕೃತಿ ಕೈಯಿಂದ ಯಾವ ರೀತಿ ಸಾರಿ ಹೇಳುತ್ತೆ, ಈ ರೀತಿ ಒಂದಷ್ಟು ಅಂಶಗಳಿದೆ ಸಿನಿಮಾನಲ್ಲಿ. ಆ್ಯಂಡ್ ಆಲ್ವೇಸ್ ಇಡೀ ಸಿನಿಮಾನಲ್ಲಿ ಆ್ಯಕ್ಚುಲಿ ಪಾಯಿಂಟ್ ಹೆಂಗೆ ಅಂದರೆ, ಇಡೀ ಸಿನಿಮಾನಲ್ಲಿ ನಾಯಿಗೆ ಆಸೆ ಇರುತ್ತೆ ಅವಳು ಎದ್ದು ಓಡಾಡಬೇಕು ಅನ್ನೋದು. ಸೊ ಈ ಒಂದು ಪಾಯಿಂಟು ಇಟ್ಟಿದ್ದೀನಿ ಸರ್ ಥ್ರೂಔಟ್. ಸರ್ ಮ್ಯೂಸಿಕ್ ಡೈರೆಕ್ಟರ್ ಅನಿಲ್ CJ ಅಂತ. ಈ ಹಿಂದೆ ಅವರು ಕಡಲ ತೀರದ ಭಾರ್ಗವ ಆ್ಯಂಡ್ ಸೌತ್ ಇಂಡಿಯನ್ ಹೀರೋ ಅಂತ ಮಾಡಿದರು. ಕೀರ್ತನ್ ಪೂಜಾರಿ ನಮ್ಮ DOP ಸರ್. ವಿಜಯಾನಂದ, ಒಂದು ಕತೆ ಹೇಳ ಆ್ಯಂಡ್ ರೀಸೆಂಟ್ ಕೆರೆಬೇಟೆ ಮಾಡಿದ್ದಾರೆ ಅವರು, ಧರಣಿ ಮಂಡಳ ಮಧ್ಯದವರು. ಸರ್ ಅಫ್ಕೋರ್ಸ್ ಇದೊಂದು ಮ್ಯೂಸಿಕಲ್ ಜರ್ನಿನೇ ಸರ್. 3 ಸಾಂಗ್ ಇದೆ ನಮ್ಮ ಸಿನಿಮಾನಲ್ಲಿ. ಆ್ಯಂಡ್ ಟೋಟಲ್ ಆಗಿ ನಾನು ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಥೀಮ್ ವೈಸ್ ಅಂತ ಮ್ಯೂಸಿಕ್ ಮಾಡಿಸಿ, ಸೊ ಇಡೀ ಸಿನಿಮಾನ ಒಂದು ಥೀಮ್, ನೀವು ಟ್ರೈಲರಲ್ಲೂ ಅಬ್ಸರ್ವ್ ಮಾಡಿರ್ಬೋದು, ಒಂದು 2-3 ಟ್ಯೂನ್ ರಿಪೀಟೆಡ್ ಆಗಿ ಬರುತ್ತೆ. ಸೊ ಇಡೀ ಸಿನಿಮಾ ಒಂದು ಮ್ಯೂಸಿಕಲ್ ಜರ್ನಿಯಾಗಿ ಹೋಗಬೇಕು ಅಂತಾನೆ. ಟೈಟಲ್ ಸಾಂಗೇ ಇದೆ ಸರ್. ಯಾವ ಮನ ಮುರಳಿ ಕರೆಯಿತು ಅನ್ನೋ ಟೈಟಲ್ ಸಾಂಗು ಇದೆ. ಸೊ ಥ್ರೂಔಟ್ ಸಿನಿಮಾ ನಿಮಗೆ ಮ್ಯೂಸಿಕಲ್ಲಿ ಕೂಡ ಅದು ರಿಪೀಟೆಡ್ಲಿ ಹೋಗ್ತಾ ಇರುತ್ತೆ ಸರ್. ಮ್ಯೂಸಿಕಲ್ ಇಲ್ಲ ಸರ್, ಲಿರಿಕ್ಸ್ ಕಂಪ್ಲೀಟ್ಲಿ ಬೇರೆ. ಬರೀ ಆ ಲೈನ್ ಮಾತ್ರ ತಗೊಂಡಿದ್ದೀನಿ. ಗೋಪಾಲ್ ಕೃಷ್ಣ ಅಡಿಗರು ಸಾಹೇಬ್ ತಗೊಂಡಿದ್ದೀವಿ. ಬಟ್ ಫಸ್ಟ್ ಲೈನ್ ಮಾತ್ರ ಹುಕ್ ಲೈನ್ ಥರ ಬಿಟ್ಟರೆ ಲಿರಿಕ್ಸ್ ಎಲ್ಲ ನಾಗೇಂದ್ರ ಪ್ರಸಾದ್ ಸರ್ ಬರೆದಿರೋದು. ಸೊ 3 ಸಾಂಗು ಎಲ್ಲ ಅವರೇ ಬರೆದಿರೋದು ಸರ್. ಸಿಂಗರ್ಸ್ ಕೂಡ ಅಷ್ಟೇ. ಒಂದು ಹಾಡನ್ನ ಹರಿಚರಣ್ ಅಂತ ತಮಿಳ್ ಬೇಸ್ ಸಿಂಗರ್ ಹಾಡಿದ್ದಾರೆ. ಇನ್ನೊಂದು ಸತ್ಯಪ್ರಕಾಶ್ ಅಂತ, ಅವರು ಚೆನ್ನೈ ಬೇಸ್ ಸಿಂಗರ್. ಅನುರಾಧ ಭಟ್ ಮೇಡಮ್ ಒಂದು ಹಾಡು ಹಾಡಿದ್ದಾರೆ ಸರ್. ಪೆಟ್ ಅಸೋಸಿಯೇಷನ್ ಸರ್. ಹೌದು ಸರ್, ಅದು ಪ್ರಯತ್ನ ಮಾಡ್ತಾ ಇದೀವಿ. ಪ್ರಮೋಷನ್ಸ್ ಎಲ್ಲ ಆ ರೀತಿನೂ ಸ್ಟಾರ್ಟ್ ಮಾಡ್ತಾ ಇದೀವಿ. ಆ್ಯಂಡ್ ಚಿಲ್ಡ್ರನ್ ಅಂದರೆ ಮಕ್ಕಳನ್ನ ಕರ್ಕೊಂಡ್ಬಂದು ಫ್ಯಾಮಿಲಿ ಸಮೇತ ನೋಡೋವಂಥ ಸಿನಿಮಾ ಇದು. ತುಂಬ ಪೆಟ್ ಲವರ್ಸ್ ತುಂಬ ಇಷ್ಟ ಆಗುತ್ತೆ. ಲಾಸ್ಟಲ್ಲಿ ಒಂದು ಹನಿ ಕಣ್ಣೀರು ಹಾಕ್ಬಿಟ್ಟು ಹೋಗ್ತಾರೆ ಅನ್ನೋದು ನನ್ನ ಒಂದು ಬಿಲೀಫ್ ಸರ್. ಥಿಯೇಟ್ರಲ್ಲ? ಹಾಂ ಹೌದು ಸರ್. ಬಿಡಲ್ಲ, ಗೊತ್ತಿಲ್ಲ ನನಗೆ. ಚಾರ್ಲಿನ್ ಪ್ರಮೋಷನ್ಸಲ್ಲೆಲ್ಲ ಕರ್ಕೊಂಡು ಹೋಗಿದ್ರು. ಐ ಡೋಂಟ್ ನೋ. ಈಗಿರೋದು ಅವನೊಬ್ಬನೇ ಸರ್ ನಮಗೆ. ಅವನೇ ಕೇಂದ್ರ ಬಿಂದು ನಮ್ಮ ಸಿನಿಮಾಗೆ. ಈಸ್ ದ ಫೇಸ್ ಆಫ್ ಅವರ್ ಸಿನಿಮಾ.